ಶರಣ್ ಬಸಪ್ಪ ಅಪ್ಪಾಜಿ ಅವರು ಮಹಾದಾಸೋಗಿ ಇವತ್ತು ಲಿಂಗಕ್ಕೆ ಆಗಿದ್ದಾರೆ. ಇವತ್ತು ಕಲಬುರಗಿ ಜಿಲ್ಲೆಗೆ ಮತ್ತು ನಮ್ಮ ಕಲ್ಯಾಣ ಕರ್ನಾಟಕಕ್ಕೆ ಇವತ್ತೊಂದು ಭಾಳ ದೊಡ್ಡ ನೋವು ನಮಗೆ ಇವತ್ತು. ಯಾಕಂದರೆ ಇವತ್ತು ಅಪ್ಪಾಜಿ ಅವ್ರ ಬಗ್ಗೆ ಹೇಳ್ಬೇಕಂದ್ರೆ ಇವತ್ತು ಎಲ್ಲ ರೀತಿಲೇ ಕಲಬುರಗಿ ಜಿಲ್ಲೆದಾಗ ಅವರು ಅನುಕೂಲ ಮಾಡಿಕೊಟ್ಟಿದ್ದಾರೆ. ಇವತ್ತು ಬಡವ್ರ ಮಕ್ಕಳು ಇವತ್ತು ಓದಬೇಕಂದ್ರೇನು ಅವ್ರಿಗೆ ಸಹಾಯ ಮಾಡಿದ್ದಾರೆ. ಇವತ್ತು ಅವರು ನೇತೃತ್ವದಲ್ಲಿ ಅವ್ರ ಇನ್ಸ್ಟಿಟ್ಯೂಟ್ನಲ್ಲಿ ಜನ ಏನು ಓದಿ ಇವತ್ತು ಇಡೀ ದೇಶ ತುಂಬ ಇವತ್ತು IAS ಆಫೀಸರ್ ಡಾಕ್ಟರ್ಸ್ ಏನಾಗಿದ್ದಾರೆ. ಇವತ್ತು ಕಲಬುರಗಿ ಜಿಲ್ಲೆಗೆ ಇವತ್ತು ನಾವು ನಮ್ಮ ಭಾಗದಾಗ ಒಂದು ಭಾಳ ದೊಡ್ಡ ಶಕ್ತಿ ನಾವು ಕಳ್ಕೊಂಡಿದ್ದು ಅಂತ ಇವತ್ತು ನಮ್ಗೆಲ್ಲರಿಗೂ ಒಂದು ನೋವಿದೆ. ಇವತ್ತೆಲ್ಲ ರಾಜಕಾರಣಿಗಳು ಬರ್ತಾ ಇದ್ದಾರೆ, ಎಲ್ಲ ಅವ್ರ ಭಕ್ತರು ಬರ್ತಾ ಇದ್ದಾರೆ, ಎಲ್ಲ ಹಳ್ಳಿಲಿಂದ ಜನ ಇವತ್ತು ಲಕ್ಷಾಂತರ ಗಂಟ್ಲೆ ಜನ ಇವತ್ತು ಇಲ್ಲಿ ಭಾಗಿಯಾಗ್ತಾರ. ಇವತ್ತು ಅಪ್ಪವ್ರ ದರ್ಶನ ತಗೋತಾರ. ನಾನು ಸುಮಾರು ಒಂದು ವಾರದಿಂದ ನಾನು ಅಪ್ಪವ್ರಿಗೆ ಹಾಸ್ಪಿಟಲ್ ಭೇಟಿ ಕೊಟ್ಟಿದ್ದೆ. ನನಗೇನು ಅನಿಸಿಲ್ಲ ಆ ಥರ ಅಪ್ಪವ್ರಿಗೆ ಈ ಥರ ಆಗುತ್ತೆ ಅಂತ. ಇವತ್ತು ನಮಗೆ ಭಾಳ ನೋವು ಆಗ್ತಾ ಇದೆ ಇವತ್ತು. ಯಾಕಂದರೆ ಇಂಥ ದೊಡ್ಡ ಶಕ್ತಿ ಇವತ್ತು ಬಸವೇಶ್ವರ ದೇವಸ್ಥಾನ ಅಂದರೆ ಇವತ್ತು ಇದು ನಮ್ಮ ಕಲ್ಯಾಣ ಕರ್ನಾಟಕದ ಒಂದು ದೊಡ್ಡ ಶಕ್ತಿ, ದೊಡ್ಡ ಹೆಸರಿದ್ದಂಥ ದೇವಸ್ಥಾನ ಇದು. ಇವತ್ತು ದೇವರ ಅವರಿಗೆ ಆ ಸ್ವರ್ಗ ಕೊಡ್ಬೇಕಂತ ದೇವ್ರಿಗೆ ನಾನು ಪ್ರಾರ್ಥನೆ ಮಾಡ್ತೀನಿ. ಅವ್ರ ಕುಟುಂಬಕ್ಕೆ ಇವತ್ತು ಆ ಶಕ್ತಿ ಕೊಡಬೇಕು. ಮತ್ತು ಅವ್ವಾಜಿಯವ್ರ ಬಗ್ಗೆ ಹೇಳ್ಬೇಕಂದ್ರೆ ಅವರು ಏನು ಅಪ್ಪಾಜಿಯವ್ರ ಸೇವೆ ಏನು ಮಾಡಿದಾರಲ್ಲ, ಇವತ್ತು ಅವ್ವಾಜಿಯವ್ರ ಬಗ್ಗೆ ನಾವು ಎಷ್ಟು ಅವ್ರ ಬಗ್ಗೆ ಹೇಳಿದ್ರೆ ತಪ್ಪು ಕಮ್ಮಿದೆ. ಯಾಕಂದರೆ ಇವತ್ತು ಅವ್ವಾಜಿಯವರು ಇವತ್ತು ಹಾಸ್ಪಿಟಲಾಗ ಅಪ್ಪಾಜಿಯವ್ರು ಇದ್ದಾಗ ಅದು ಆ ಜಾಗ ಯಾರಿಗೆ ಪಡೋಕ್ಕಾಗಲ್ಲ. ಆ ಜಾಗ ಪಟ್ಟಿ ಇವತ್ತು ಏನು ಸೇವೆ ಏನು ಮಾಡಿದಾರಲ್ಲ ನಾವು ಕಣ್ಣಲ್ಲೇ ನೋಡಿದ್ವು. ಅದು ಸೇವೆ ಭಾಳ ಒಳ್ಳೆ ರೀತಿಯಲ್ಲಿ ಅಪ್ಪಾಜಿಯವರು ಸೇವೆ ಮಾಡಿದಾರಂತ ಇವತ್ತು ಕಲಬುರಗಿ ಜನತೆ ಎಲ್ಲ ಬಂದು ಇವತ್ತು ದರ್ಶನ ಪಟ್ಕೋಬೇಕು. ಇವತ್ತು ಶಾಂತಿ ರೀತಿಲೇ ಇವತ್ತು ಅಪ್ಪರ ಆತ್ಮಕ್ಕೊಂದು ಶಾಂತಿ ರೀತಿಲೇ ನಾವು ಇವತ್ತು ಅಪ್ಪರಿಗೆ ಕೊಟ್ಟು ಕಳಿಸ್ತಾ ಇದ್ದೋ ಅಂದರೆ ನಮ್ಗೆ ಎಲ್ಲೊಂದು ಕಡೆ ನೋವಿದೆ ಕಲಬುರಗಿ ಜನತೆಗೆ. ಇವತ್ತು ದೇವರು ಇವತ್ತು ಅವರಿಗೆ ಇವತ್ತು ಲಿಂಗಕ್ಕೆ ಮಾಡಿದ್ದಾನೆ ಇವತ್ತು ಹೇಳಕ್ಕೆ ಇಷ್ಟಪಡ್ತೀನಿ.